ಹಾಯ್ ಫ್ರೆಂಡ್ಸ್, ಈ ಬಾರಿ ನಮ್ಮ ತುಮಕೂರು ದಸರಾ ಮೈಸೂರಿಗೆ ಏನು ಕಡಿಮೆ ಇಲ್ಲ ಅನ್ನೋ ಥರ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇಡೀ ಸಿಟಿನೇ ಬೆಳಕಿನಿಂದ ಕಂಗೊಳಿಸ್ತಾ ಇದೆ. ಆ ಲೈಟ್ ಶೋ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಹಾಗೆ ಈ ಸರಿ ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ವಿಶೇಷವಾದ ಪೂಜೆಗಳು ನಡೀತಾ ಇದ್ದಾವೆ. ಹೋಮ ಹವನ ಎಲ್ಲ ನಡೀತಾ ಇದೆ. ಅಲಂಕಾರ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು. ಹಾಗೆ ಮೈಸೂರು ದಸರಾ ಜ್ಞಾಪಕ ಆಗ್ತಾ ಇರುತ್ತೆ. ಈ ಮೈಸೂರು ದಸರಾಗೆ ಹೋಗೋಕ್ಕಾಗದೇ ಇರೋರು ಇಲ್ಲೇ ನೋಡ್ಬೋದು. ಹಾಗೆ ಈ ಸರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅರಮನೆ ಥೀಮ್ ಇರೋ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಚಾಮುಂಡೇಶ್ವರಿ ಪೂಜೆನೂ ಅಲ್ಲೇ ನಡೀತಾ ಇದೆ. ನಮ್ಮ ಲಿಯಾ ಅಂತೂ ತುಂಬ ಎಂಜಾಯ್ ಮಾಡಿದ್ಲು ಅಲ್ಲಿ. ಆ ಲೈಟ್ ಶೋಸ್ ನೋಡಿ, ಆ ಎಕ್ಸಿಬಿಷನ್ ನೋಡಿ ಅವಳಿಗೊಂಥರ ನ್ಯೂ ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ಮಕ್ಕಳು ಹಾಲಿಡೇಸ್ ಇದೆ, ಎಲ್ಲರೂ ಕರ್ಕೊಂಡೋಗಿ ಎಲ್ಲ ತುಂಬ ಖುಷಿ ಪಡ್ತಾರೆ. ಹಾಗೆ ಈ ಸರಿ ವಿಶೇಷ ಏನಂದರೆ ಸಾಮಾನ್ಯ ಜನರಿಗೆ ಹೆಲಿಕಾಪ್ಟರ್ ರೈಡ್ ಅನುಭವಿಸಲು ಅವಕಾಶ ಕೊಟ್ಟಿದ್ದಾರೆ. ಅದು ನಮ್ಮ ಈ ಹೋಮ್ ಮಿನಿಸ್ಟರ್ ಸ್ವತಃ ತುಮಕೂರಿನವರೇ ಆಗಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡಿಸಿದ್ದಾರೆ. ಹಾಗೆ ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ ಈ ವರ್ಷ ಕ್ರಿಯೇಟಿವ್ ಮತ್ತು ಲೆವೆಲ್ ಆಫ್ ಆಗಿದೆ. ಹಾಗೆ ಹೋದ ವರ್ಷ ಯಾವ ಥರ ಸೆಲೆಬ್ರೇಟ್ ಮಾಡಿದರು, ಯಾವ ಗೆಸ್ಟ್ಸ್ ಬಂದಿದ್ದರು, ಅವ್ರ ಫೋಟೋ ಗ್ಯಾಲರಿ ಕೂಡ ಮಾಡಿದ್ದಾರೆ. ಹಾಗೆ ಹ್ಯೂಮನ್ ಬಾಡಿ ಎಕ್ಸಿಬಿಷನ್ಸ್, ಹೆಲಿಕಾಪ್ಟರ್ ಪಾರ್ಟ್ಸ್ಗಳು ಹೇಗೆ ತಯಾರು ಮಾಡ್ತಾರೆ ಹೆಲಿಕಾಪ್ಟರ್ನ, ಮಕ್ಕಳು ಇದನ್ನೆಲ್ಲ ಇವಾಗೇ ತಿಳ್ಕೊತಾರೆ. ಹೆಲಿಕಾಪ್ಟರ್ ಅವ್ರಿಗೆಲ್ಲ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ, ಕಲಿಬೇಕು ಅನ್ನೋದಿರುತ್ತೆ. ಸೊ ಇವಾಗಿಂದನೇ ಇದನ್ನೆಲ್ಲ ಕರ್ಕೊಂಡೋಗಿ ತೋರಿಸೋದು ಒಳ್ಳೆಯದು. ಹೊರಗೂ ಹಾಲಿಡೇಸ್ ಇದೆ, ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅವ್ರಿಗೆ ಇವಾಗ ಹೋದರೆ. ಸೊ ಹಂಗಾಗಿ ಎಲ್ಲರೂ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡೋಗಿ. ತುಂಬ ಕ್ರೌಡ್ ಇರುತ್ತೆ. ಹಾಗೆ ಅಂಬಾರಿ ಮೆರವಣಿಗೆನೂ ಇರುತ್ತೆ 2 ದಿನ. ಅವತ್ತಿನ ದಿನ ಅಂತೂ ಸಿಟಿಯಲ್ಲಿ ಓಡಾಡೋದೇ ಕಷ್ಟ ಅನಿಸುತ್ತೆ. ಸೊ ಎಲ್ಲರೂ ಸ್ವಲ್ಪ ಹುಷಾರಾಗಿ ಹೋಗಿ ಎಲ್ಲ ಮಕ್ಳಿಗೆ ತೋರಿಸ್ಕೊಂಡು ಬನ್ನಿ. ಹಾಗೆ ನನ್ನ ಮಗಳು ಜೊತೆ ಈ ಬಾರಿ ದಸರಾ ಸೆಲೆಬ್ರೇಟ್ ಮಾಡಿದ್ದು ಆ ಅನುಭವ ಯಾವತ್ತೂ ಮರೆಯೋಕ್ಕಾಗಲ್ಲ. ಮಕ್ಕಳು ದೊಡ್ಡವರು ಆಗ್ತಾ ಅವರಿಗೆ ಇದೆಲ್ಲ ಎಕ್ಸೈಟ್ಮೆಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮಗಿದೆಲ್ಲ ಮೆಮೊರಿಯಾಗಿ ಉಳ್ಕೊಳುತ್ತೆ. ಹಾಗೆ ಪರಮೇಶ್ವರ್ ಅವರು ತುಂಬ ಚೆನ್ನಾಗಿ ಎಲ್ಲದನ್ನು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಇದೇ ಥರ ನೆಕ್ಸ್ಟ್ ಇಯರ್ ಮೈಸೂರಿಗೆ ಏನು ಕಡಿಮೆ ಇಲ್ಲ ಅನ್ನೋ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವೆಲ್ಲ ಹೋಗಿ ಎಂಜಾಯ್ ಮಾಡೋಣ. ನಮ್ಮ ಲಿಯಾ ಅಂದರೂ ಈ ಸ್ಕೆಲಿಟನ್ ನೋಡಿ ಹೇಗೆ